ಇವತ್ತು ಯಾವ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನತೆ ನಂಬಿ 133 ಸೀಟನ್ನು ಕೊಟ್ಟಿದ್ದು 138 ಏನೋ ಕೊಟ್ಟಿದ್ದಾರೆ. ಇವತ್ತು ಯಾವ 3 ವರ್ಷದಿಂದ ಜನತೆಯ ಸಮಸ್ಯೆಗಳಿಗೆ ಗಮನ ಕೊಡದೆ ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರವಾಗಿ ಇವತ್ತೇನು ನಡೀತಾ ಇದೆ ಅವರ ಆಟಗಳು ಡ್ರಾಮಾ ಅದು ನಡೆಸ್ಕೊಳ್ಳಿ. ಅವರು ಇನ್ನೇನು ಮುಗಿತಾ ಬಂತು ಆ ಡ್ರಾಮಾ, ಕೊನೆಯ ಹಂತಕ್ಕೆ ಬಂದಿದೆ. ಇವತ್ತು ಉದಾಹರಣೆಗೆ ಮಂಡ್ಯ ಮತ್ತು ಕೆಲವು ಭಾಗದ ರೈತರಿಗೆ ಯಾವೊಂದು ನೀರನ್ನು 2ನೇ ಬೆಳೆಗೆ ಕೊಡ್ತಾ ಇದ್ರು, ಇವತ್ತು ಅಂಥ ಒಂದು ಪರಿಸ್ಥಿತಿ ಇಲ್ಲ. ಈಗ ಈ ಸರ್ಕಾರದಲ್ಲಿ ಯಾವ KRSನಿಂದ 2 ಬೆಳೆಗೆ ನೀರು ದೊರಕ್ತಾ ಇತ್ತು, ಇವತ್ತು 1 ಬೆಳೆ ಕೊಟ್ಟು ನಿಲ್ಲಿಸಿದ್ದಾರೆ. ಇವತ್ತು ರೈತರ ಬದುಕು ನಾನು ನೆನ್ನೆ ದಿನ ಇವತ್ತು ಏನೋ ನೆನ್ನೆನೋ ಪೇಪರಲ್ಲಿ ಓದ್ತಾ ಇದ್ದೆ. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ದೂರ ಗ್ರಾಮದಲ್ಲಿ ಮೊನ್ನೆ ಬಿದ್ದಂಥ ದೊಡ್ಡ ಮಟ್ಟದ ಮಳೆಯಿಂದ ಹಲವಾರು ರೀತಿಯ ಒಂದು ತೊಂದರೆಗಳಾಗಿರ್ತಕ್ಕಂಥದ್ದನ್ನು ಒಂದು ಪತ್ರಿಕೆಯಲ್ಲಿ ನಾನು ಬೆಳಗ್ಗೆ ಬರಬೇಕಾದ್ರೂ ಓದ್ತಾ ಇದ್ದೆ. ಅದೇ ರೀತಿಯಲ್ಲಿ ಹಲವಾರು ಹುಣಸೂರು ಭಾಗ ಇರ್ಬೋದು, ಹಲವಾರು ಭಾಗದಲ್ಲಿ ಇವತ್ತು ಯಾವೊಂದು ಅಕಾಲಿಕ ಮಳೆ, ಕೆಲವು ಭಾಗದಲ್ಲಿ ಬಿರುಗಾಳಿಯನ್ನು ಒಳಗೊಂಡಂಥ ಮಳೆಯಿಂದ ಹಲವಾರು ರೀತಿಯ ಸಮಸ್ಯೆಗಳು, ಬೆಳೆದಂಥ ಬೆಳೆ ನಷ್ಟ ಏನಾಗಿದೆ, ಈ ಸರ್ಕಾರದಲ್ಲಿ ಆ ಬೆಳೆ ನಷ್ಟ ಏನಾಗಿದೆ ಅಂತಕ್ಕಂಥದ್ದನ್ನು ಹೋಗಿ ಕನಿಷ್ಠ ಸೌಜನ್ಯಕ್ಕೆ ರೈತರಿಗೆ ಒಂದು ಧೈರ್ಯ ಹೇಳ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಯಾವ ಮಂತ್ರಿಗಳು ಇವತ್ತು ಮಾಡದೇ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಇವತ್ತು ಒಂದು ನಿಜವಾದಂತಹ ಸರ್ಕಾರ ತರಲಿಕ್ಕೆ ಇಲ್ಲಿ ಮುಂದಿನ ಒಂದು ಮೈತ್ರಿಯ ಒಂದು ಸರ್ಕಾರದಲ್ಲಿ ಒಂದು ಜನಪರವಾದಂತಹ ಕಾರ್ಯಕ್ರಮಗಳು, ಜನತೆಯ ಭಾವನೆಗಳಿಗೆ ಇವತ್ತು ಯಾವ ರೀತಿಯ ಯೋಜನೆಗಳನ್ನು ತರಬೇಕು ಅಂತ ಒಂದು ಸರ್ಕಾರವನ್ನು ತರಲಿಕ್ಕೆ ಏನು ನಮ್ಮ ಶ್ರಮವನ್ನು ಹಾಕ್ತಾ ಇದ್ದೇವೆ. ಇವತ್ತು ನಾನು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಂತ್ರಿ ಏನಿದ್ದೇನೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್, ಮೈಸೂರಿನ ಮಹಾರಾಜರು ಪ್ರಾರಂಭ ಮಾಡಿದಂಥ ಭದ್ರಾವತಿಯ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟನ್ನು ಸದ್ಯದಲ್ಲೇ ಸುಮಾರು 5,000 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ HMT ಕಾರ್ಖಾನೆ ಒಂದು ಕಾಲದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುಮಾರು 25,000 ಕುಟುಂಬಗಳಿಗೆ ಕೆಲಸ ಕೊಟ್ಟಂಥ ಕಾರ್ಖಾನೆ ಅದು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಅದಕ್ಕೂ ಇವತ್ತೊಂದು ಹೊಸ ಜೀವ ಕೊಡ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದೇನೆ. ಪ್ರಧಾನಮಂತ್ರಿಗಳು ಆಶೀರ್ವಾದ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ಶ್ರೀರಂಗಪಟ್ಟಣ ಮತ್ತು ನಮ್ಮ ಶೆಟ್ಟಿಹಳ್ಳಿ ಭಾಗದಲ್ಲಿ ಒಂದು ಅಂತಕ್ಕಂಥ ಒಂದು ಸೆಂಟರ್ನ ತೆಗಿಬೇಕು ಅಂತಕ್ಕಂಥದ್ದು ಏನು ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಟೆಸ್ಟಿಂಗ್ನ ಕಾರ್ಯಕ್ರಮ ಅದು. ಅದರ ಮುಖಾಂತರ ಹಲವಾರು ಕಾರ್ಖಾನೆಗಳು ಪೂನಾದಲ್ಲಿ ಯಾವ ರೀತಿ ಮಾಡಿದ್ದಾರೆ, ಆ ರೀತಿಯ ಕಾರ್ಖಾನೆಗಳು ಪ್ರಾರಂಭ ಆದರೆ ಕೇವಲ ಮಂಡ್ಯ ಜಿಲ್ಲೆಗಷ್ಟಕ್ಕೆ ಅಲ್ಲ, ಮೈಸೂರಿನ ಭಾಗದ ನಮ್ಮ ಯುವಕರಿಗೂ ಉದ್ಯೋಗವನ್ನು ಕೊಡಿಸ್ಲಿಕ್ಕೆ ಇವತ್ತು ಅವಕಾಶಗಳು ಸುಮಾರು 18-20 ಸಾವಿರ ಕುಟುಂಬಗಳ ಬದುಕನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ARIನ ಟೆಸ್ಟಿಂಗ್ ಸೆಂಟರ್ನ ಅಲ್ಲಿ ತರ್ತಕ್ಕಂಥದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಎಷ್ಟು ನಮಗೆ ಬೆಂಬಲ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ ನನಗೆ. ನೋಡ್ತಾ ಇದ್ದೇವೆ. ಮೊನ್ನೆ ನೀವು ಗಮನಿಸಬೇಕು, ಕೇಂದ್ರದ ರಕ್ಷಣಾ ಸಚಿವರು ಆಂಧ್ರ ಪ್ರದೇಶಕ್ಕೆ ಹೋಗಿ ಪುಟ್ಪರ್ತಿ ಹತ್ರ 650 ಎಕರೆ ಭೂಮಿಯನ್ನು ಅಲ್ಲಿಯ ಮುಖ್ಯಮಂತ್ರಿಗಳು ಡಿಫೆನ್ಸ್ ಇಲಾಖೆಗೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿ ಇವತ್ತು ಏರ್ಕ್ರಾಫ್ಟಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಮೊನ್ನೆ. ಇವತ್ತು ನಮ್ಮ ರಾಜ್ಯದಲ್ಲಿದ್ದಂಥ ಹಲವಾರು ಕಾರ್ಖಾನೆಗಳು ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ, ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ. ಸಮಯದ ಅಭಾವದಿಂದ ಪ್ರತಿಯೊಂದು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಒಂದು, ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದ ನನ್ನ ತಂದೆ ತಾಯಂದಿರು ಬೆಳಗ್ಗೆ 9 ಗಂಟೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನತಾದಳವನ್ನು ನಾವು ಕಟ್ಟಿದ್ದೇವೆ, ಉಳಿಸ್ತೇವೆ, ನಾವಿದ್ದೇವೆ, ನೀನು ಹೆದರಬೇಡ ಅಂತಕ್ಕಂಥ ಸಂದೇಶವನ್ನು ನನಗೆ ಮತ್ತು ನನ್ನ ಎಲ್ಲ ಮುಖಂಡರುಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮ ಸಂದೇಶ ಏನಿದೆ, ನಿಮ್ಮಲ್ಲಿ ನನ್ನ ಕೊನೆಯ ಉಸಿರಿರೋವರೆಗೆ ಈ ಕ್ಷೇತ್ರವನ್ನು ನಾನು ಮರೆಯತಕ್ಕಂಥವನ್ನೆಲ್ಲ 2006ರಿಂದ ಯಾವ ರೀತಿ ನಿರಂತರವಾಗಿ ನನಗೆ ಶಕ್ತಿ ಕೊಟ್ಟಿದ್ದೀರಿ. ಇವತ್ತು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮಹಾಜನತೆ ನಿಮ್ಮ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೇನೆ, ನೀವು ಅಷ್ಟೇ ವಿಶ್ವಾಸ ಇಟ್ಟಿದ್ದೀರಿ. ನಿಮ್ಮ ಒಂದು ಆಶೀರ್ವಾದ 2028 ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದವನ್ನು ಬಯಸಿ ಬಂದಿದ್ದೇನೆ. ನಿಮ್ಮೆಲ್ಲರ ಈ ಒಂದು ಆಶೀರ್ವಾದಕ್ಕೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.